ದರ್ಶನ್ ನಿಜವಾದ ಮುಖ ಫ್ರೀಡಂ ಟಿವಿಯಲ್ಲಿ ಬಯಲು. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಚಾಲೆಂಜಿಂಗ್ ಸ್ಟಾರ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆದಂತಹ ಮೆಗಾ ಸ್ಟೋರಿ ಇದು. ಹಾಗಾದ್ರೆ ದರ್ಶನ್ ಆ ಮುಖ ಯಾವುದು? ಚಾಲೆಂಜಿಂಗ್ ಸ್ಟಾರ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮೆಗಾ ಸುದ್ದಿ ಇದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್, ಜೈಲಿನಲ್ಲಿ ಸಾಕಷ್ಟು ತೊಂದರೆ ಅನುಭವಿಸಿದ್ದ ದಾಸ, ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ನಿಜವಾದ ಮುಖ ಫ್ರೀಡಂ ಟಿವಿಯಲ್ಲಿ ಬಯಲು ಮಾಡ್ತಾ ಇದ್ದೀವಿ. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಚಾಲೆಂಜಿಂಗ್ ಸ್ಟಾರ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮೆಗಾ ಸುದ್ದಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಈಗ ರೆಗ್ಯುಲರ್ ಬೇಲ್ ಮುಖೇನ ಹೊರಗಿದ್ದಾರೆ. ಕಾನೂನು ಕಂಟಕ ಯಾವಾಗ ಮತ್ತೆ ಶುರುವಾಗುತ್ತೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ SPP ಮೇಲ್ಮನವಿ ಸಲ್ಲಿಸಿದೆ ಸುಪ್ರೀಂ ಕೋರ್ಟಿಗೆ. ಸಾಕ್ಷಿಗಳ ಮೇಲೆ ಬೆದರಿಕೆ ಒಡ್ಡುವ ಸಾಧ್ಯತೆಗಳಿದೆ, ಮತ್ತೆ ಅವರನ್ನ ಜೈಲಿಗೆ ಕಳುಹಿಸಬೇಕು ಅಂತ. ಸೊ ಎಲ್ಲ ಪ್ರಕ್ರಿಯೆಗಳ ನಡುವೆ ಇನ್ನು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂಥ ಒಂದು ಸುದ್ದಿ ಇದು. ಹಾಗಾದರೆ ಏನದು? ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೇನಾದರೂ ಮಾಡ್ಕೊಂಡ್ರ? ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬದಲಾಗಿದ್ದಾರೆ. ಮುಂಚೆಯ ದರ್ಶನ್ ಅಲ್ಲ ಈಗಿನ ದರ್ಶನ್. ಅವರ ಚಾರ್ಮ್ ಕೂಡ ಚೇಂಜ್ ಆಗಿದೆ. ಅವರ ಮುಖದ ಕಾಂತಿಯೂ ಕೂಡ ಚೇಂಜ್ ಆಗಿದೆ. ಅವರ ಮಾತಿನ ಶೈಲಿಯೂ ಕೂಡ ಬದಲಾಗಿದೆ. ಸದ್ಯ ಅವರು ಎಲ್ಲರಿಂದ ದೂರ ಇದ್ದಾರೆ. ಅವರಾಯಿತು, ಅವರ ಸಂಸಾರವಾಯಿತು, ಅವರ ಸೆಲೆಬ್ರಿಟಿಗಳಾಯಿತು. ನಾನಿರುವುದೇ ನನ್ನ ಸೆಲೆಬ್ರಿಟಿಗೋಸ್ಕರ ಎಂದ ದಾಸ ಈಗ ಅವರು ಎಲ್ಲ ದುಶ್ಚಟಗಳಿಂದ ದೂರವಿದ್ದಾರಂತೆ. ಒಳ್ಳೆಯದು. ಅಷ್ಟೇ ಅಲ್ಲದೆ ಅವರ ಗಜಪಡೆಯಿಂದಾನೂ ಅಂತರ ಕಾಯ್ದುಕೊಂಡಿದ್ದಾರೆ. ಈಗ ದರ್ಶನ್ ಒಂದಷ್ಟು ಬದಲಾಗಿದ್ದಾರೆ. ಅವರು ಬದಲಾಗಿರುವಂತಹದ್ದು ಅವರ ಕುಟುಂಬಕ್ಕೆ ಅನುಕೂಲ, ಅವರ ಅಭಿಮಾನಿಗಳಿಗೂ ಅನುಕೂಲ. ಕೆಟ್ಟ ದುಶ್ಚಟಗಳಿಂದ ದೂರ ಇದ್ದರೆ ಅವರ ಆರೋಗ್ಯಕ್ಕೆ ಅನುಕೂಲ. ಇನ್ನು ನಮಗೇನು ಕೋಟ್ಯಾಂತರ ರೂಪಾಯಿ ಬರುತ್ತಾ ಅವರು ಒಳ್ಳೆ ದಾರಿ ಹಿಡಿದ್ರೆ? ಅವರ ಆರೋಗ್ಯಕ್ಕೆ ಅನುಕೂಲ, ಅವ್ರ ಕುಟುಂಬಕ್ಕೆ ಅನುಕೂಲ, ಅವರ ಅಭಿಮಾನಿಗಳಿಗೂ ಕೂಡ ಸಂತೋಷ. ಹಾಗೆ ಇರಲಿ. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಅವರು ಮಾಡುವಂತಹ ಕೃತ್ಯಗಳು, ಈ ಹಿಂದೆ ಕಾನೂನು ಬಾಹಿರ ಕೃತ್ಯಕ್ಕೂ ಕೂಡ ಕೈ ಹಾಕಿದರು. ಅಂದರೆ ಕೊಲೆ ಎನ್ನುವಂಥದ್ದೇ ಒಂದು ಕಾನೂನು ಬಾಹಿರ. ಸೊ ಆ ತರಹದ ಕೃತ್ಯಗಳಿಂದ ದೂರವಿರಲಿ, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳಿ. ಮಾತಿನ ರೀತಿ, ಮಾತಿನ ಶೈಲಿ, ಇಡೀ ಕಾನೂನನ್ನು ಗೌರವಿಸುವಂತಹ ಕಾನೂನಿನ ಒಂದು ಆಧಾರ ಸ್ತಂಭ, 4ನೇ ಅಂಗ ಆಗಿರ್ತಕ್ಕಂತಹ ಮಾಧ್ಯಮವನ್ನು ಕೂಡ ಗೌರವಿಸುವ ಗುಣಗಳು, ಇವೆಲ್ಲವೂ ಕೂಡ ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಉತ್ತುಂಗಕ್ಕೇರಿಸೋದ್ರಲ್ಲಿ ಯಾವುದೇ ತರಹದ ಸಂದೇಹ ಬೇಡ. ಸೊ ಅವರ ಮಾತಿನ ಧಾಟಿಯೂ ಕೂಡ ಬದಲಾಗಿದೆ. ಸೊ ಅವರ ಜೀವನ ಶೈಲಿಯೂ ಬದಲಾಗಿದೆ. ದರ್ಶನ್ ಸಂಪೂರ್ಣ ಬದಲಾಗಿದ್ದಾರೆ. ಇದು ಅಭಿಮಾನಿಗಳಿಗೆ ಸಂತೋಷ ತಂದುಕೊಡುವಂತಹ ಸುದ್ದಿ. ಮೊನ್ನೆ ಮಾತನಾಡಿದ ವಿಡಿಯೋದಲ್ಲಿ ನೋಡಬಹುದು, ಬದಲಾದವರಂತೆ ಕಾಣ್ತಾ ಇತ್ತು ಆ ಮಾತುಗಳಲ್ಲಿ. ಅವರ ಮುಖದಲ್ಲಿ ಹೊಳಪು ಮತ್ತು ಕಲರ್ ಕೂಡ ಬದಲಾಗಿದೆ. ದರ್ಶನ್ 25 ವರ್ಷ ಹಿಂದಕ್ಕೆ ಹೋಗಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಬದಲಾಗಿದ್ದಾರೆ ಎನ್ನಲಾಗಿದೆ. ಅವರ ಸೆಲೆಬ್ರಿಟಿಗಳು ಕೂಡ ಸಂಭ್ರಮದಲ್ಲಿದ್ದಾರೆ. ಅವ್ರ ಮುಖದ ಕಾಂತಿ ಬಹುಶಃ ಈ ಹಿಂದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ಈ ಕಾಂತಿ ಇರಲಿಲ್ಲ. ಏನೋ ಸಿಡುಕು, ಏನೋ ಮಸಿ, ಏನೋ ಒಂಥರ ಕೋಪ. ಯಾರು ಮಾತಾಡಿದ್ರೂ ಕೂಡ ನೇರವಾಗಿ ಮಾತನಾಡೋಕ್ಕಾಗ್ತಾ ಇರಲಿಲ್ಲ. ಗುರ್ರಂತ ಇದ್ರು, ಕಣ್ಣಲ್ಲೇ ಗುರಾಯಿಸ್ತಾ ಇದ್ರು. ಸೊ ಈಗ ವಿಲ್ಲ, ಕಣ್ಣಲ್ಲಿ ಆನಂದ ಇದೆ, ಕಣ್ಣು ತುಂಬ ನಿದ್ದೆ ಮಾಡ್ತಾರೇನೋ,
ಬಾಯಿ ತುಂಬ ಹೆಂಡತಿ ಜೊತೆ ಮಾತನಾಡ್ತಾರೇನೋ. ಮುಂಚೆ ಎಲ್ಲ ಬೇರೆಯವ್ರ ಜೊತೆ ತುಂಬ ಮಾತನಾಡ್ತಾಯಿದ್ರು, ಹೆಂಡತಿ ಜೊತೆ ಕಮ್ಮಿ ಮಾತನಾಡ್ತಾಯಿದ್ರು. ಸೊ ಈಗ ಹೆಂಡತಿ ಜೊತೆ ಮಾತನಾಡ್ತಾ ಇದ್ದಾರೆ, ಅದು ಸಂತೋಷ. ಆಮೇಲೆ ಜಿಮ್ಮು ಕಸರತ್ತು ಈಗ ಅಲ್ಪ ಸ್ವಲ್ಪ ಇದೆ, ಮುಂಚೆ ಎಲ್ಲ ಜಾಸ್ತಿ ಇತ್ತು. ಸೊ ಮುಖದ ಕಾಂತಿಯೂ ಬದಲಾಗಿದೆ. ಆಮೇಲೆ 6-7 ಗಂಟೆ ಮೇಲೆ ದರ್ಶನ್ ಜ್ಯೂಸ್ ಎಲ್ಲ ಕುಡಿತಾ ಇದ್ರಂತೆ. ಸೊ ಈಗ ಅದಿಲ್ಲ, ಕಮ್ಮಿ ಮಾಡಿರ್ಬೋದು. ಸೊ ಹಾಗಾಗಿ ಮುಖದ ಕಾಂತಿ, ಕಣ್ಣು ಎಲ್ಲವೂ ಕೂಡ ಅಂದವಾಗಿದೆ, ಚಂದವಾಗಿದೆ. ಹೀಗೆ ಇರಲಿ ಅಂತ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಕುಟುಂಬವೂ ಕೂಡ ಖುಷಿಯಲ್ಲಿದೆ. ಹೀಗೆ ಇರಲಿ, ದರ್ಶನ್ ಮತ್ತೆ ಬದಲಾಗೋದು ಬೇಡ, ಮತ್ತೆ ಪಟ್ಟಣಗೆರೆಯ ಶೆಡ್ನ ಬಳಿ ಹೋಗೋದು ಬೇಡ. ಸೊ ಹೀಗೆ ಇರಲಿ ಅನ್ನೋದೇ ಅಭಿಮಾನಿಗಳ ಆಶಯ, ಜೊತೆಗೆ ನಮ್ಮ ಆಶಯ ಕೂಡ ಹೌದು. ಅಷ್ಟೇ ಅಲ್ಲದೆ ಅವರ ಗಜಪಡೆಯಿಂದನೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರಂತೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳು ಕೈ ಸೇರಿವೆ. ಒಂದಷ್ಟು ಸಿನಿಮಾಗಳ ಅಡ್ವಾನ್ಸನ್ನು ಈ ಹಿಂದೆ ಪಡ್ಕೊಂಡಿದ್ದನ್ನು ಮರಳಿಸಿದ್ದಾರೆ. ಸೊ ಈಗ ಇರತಕ್ಕಂತಹ ಮೂವಿಗೆ ಅಥವಾ ಸಿನಿಮಾಗಳಿಗೆ ಏನು ನ್ಯಾಯ ಒದಗಿಸುವಂತಹ ಪ್ರಯತ್ನ ನನ್ನಿಂದ ಆಗುತ್ತೆ, ಚಿತ್ರೀಕರಣ ಆರಂಭ ಆಗುತ್ತೆ ಅಂಥೇಳಿ ಈಗ ದರ್ಶನ್ ಮತ್ತೆ ಈಗ ಮುಂದಿನ ಹಾಗೆ ಅಲ್ಲ, ಅಂದರೆ ಮುಂಚೆ ಹೆಂಗಿದ್ರು ಸಿನಿಮಾಗಳಲ್ಲಿ ಬ್ಯುಸಿ, ಅದೇ ಥರ ಇರಬಹುದು. ಇವಿಷ್ಟು ದರ್ಶನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು.